ಇನ್ನು ಎಚ್.ಡಿ. ದೇವೇಗೌಡ ಕುಟುಂಬಕ್ಕೆ ಈ ರೀತಿ ಆಗ್ತಾ ಇರುವಂತದ್ದು ನಮಗೂ ಕೂಡ ಮುಜುಗರ ತರಿಸ್ತಾ ಇದೆ. ಮಂಡ್ಯದಲ್ಲಿ ಸಚಿವ ಎನ್. ಚಲುವರಾಯಸ್ವಾಮಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಮಾಜಿ ಪ್ರಧಾನಿಗಳ ಕುಟುಂಬಕ್ಕೆ ಈ ರೀತಿಯಾಗಿ ಆಗ್ತಾ ಇರುವಂತದ್ದು ನಮಗೂ ಕೂಡ ಮುಜುಗರ ಆಗ್ತಾ ಇದೆ. ಎಲ್ಲದಕ್ಕೂ ಕಾನೂನಿದೆ, ಎರಡೂ ಕಡೆಯಿಂದ ದೂರು ನೀಡಲಾಗಿದೆ. ಹೀಗಾಗಿ ಪೊಲೀಸರು ಕೂಡ ಇದ್ದಾರೆ, ತನಿಖೆ ನಡೆಸ್ತಾ ಇದ್ದಾರೆ ಅಂತ ಸಚಿವ ಚಲುವರಾಯಸ್ವಾಮಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ. SIT ಅವರು ಅದನ್ನು ತನಿಖೆ ಮಾಡ್ತಾರೆ. ಅದನ್ನ ಮೀರಿ ಕೋರ್ಟ್ ಇದೆ, ತಗೊಳುತ್ತೆ. ಈ ವಿಚಾರವಾಗಿ ನಾವು ಪಬ್ಲಿಕ್ನಲ್ಲಿ ಚರ್ಚೆ ಮಾಡೋ ಡಿಬೇಟ್ ಅಲ್ಲ. ನಮಗೂ ಅದರ ಬಗ್ಗೆ ಒಂದು ರೀತಿ ಮುಜುಗರ ಇದೆ. ಏನು ಮಾಡೋದು, ನಮ್ಮ ಕೈಲಿದೆಯಾ? ನಾವೇನಾದ್ರು ಅದನ್ನು ಸರಿಪಡಿಸೋದಕ್ಕೆ ಅಥವಾ ನಾವು ಅದನ್ನು ಇದ್ರ ಬಗ್ಗೆ ಕಾಮೆಂಟ್ ಮಾಡುವಂಥ ಪರಿಸ್ಥಿತಿಲಿದ್ದೀವ? ಯಾರೇನು ಮಾಡ್ತಾರೋ ಗೊತ್ತಿಲ್ಲ. ಇದಕ್ಕೆ ರಾಜಕಾರಣ ಬೆಳೆಸೋದು ಇಬ್ಬರದು ಕಂಪ್ಲೇಂಟ್ ಇದೆ. ಇವ್ರು ಅವ್ರ ಮೇಲೆ ಫಸ್ಟ್ ಕೊಟ್ಟವ್ರೆ, ಇವ್ರ ಮೇಲೆ ಕೊಟ್ಟರು. ಇದು ರಾಜಕೀಯದಲ್ಲಿ ಏನು ಪರಿಸ್ಥಿತಿ? ಬಹುಶಃ ಸೂರಜ್ ರೇವಣ್ಣ ಫಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ಕಾಣುತ್ತೆ. ಇಬ್ಬರೂ ಕಂಪ್ಲೇಂಟ್, ಅದ್ರ ಮೇಲೆ ತನಿಖೆ ಆಗ್ಬೇಕಲ್ಲ. ಈಗ ಪೊಲೀಸ್ ಸ್ಟೇಷನ್ ಏನು ಮಾಡ್ತಾರೆ, ಹೊಡೆದವ್ರು ಕೊಟ್ಟರು ತಗೋತಾರೆ, ಹೊಡೆದವ್ರು ಕೊಟ್ಟರು ತಗೋತಾರೆ, ಹೊಡೆಸ್ಕೊಂಡು ಕೊಟ್ಟರು ತಗೋತಾರೆ. ಕೇಸ್ ಆ್ಯಂಡ್ ಕೌಂಟ್ರ್ ಕೇಸ್ ನಮ್ಮ DSP ಎಲ್ಲ ಇದ್ರು, ಎಲ್ಲ ಕೇಸ್ ಆ್ಯಂಡ್ ಕೌಂಟ್ರ್ ಕೇಸ್ ಇಲ್ಲ ಅನ್ನಂಗಿಲ್ಲ. ಕಂಪ್ಲೇಂಟ್ ಕೊಟ್ಮೇಲೆ ಕೇಸ್ ತಗೋಬೇಕಲ್ಲಪ್ಪ, ಆಮೇಲೆ ತನಿಖೆ, ಸತ್ಯ ಸರಿ ತಪ್ಪು ಅನ್ನೋದು ಆಮೇಲೆ ನಿರ್ಧಾರ. ಹಂಗಾಗಿದೆ ಈ ಕೇಸಲ್ಲಿ. ಇದರಲ್ಲಿ ರಾಜಕಾರಣ ಏನು ಬರುತ್ತೆ ನೀವು ಹೇಳಿ? ಅಲ್ಲ ರೀ, ಕಂಪ್ಲೇಂಟ್ನ ರಾಜಕಾರಣಿಗಳು ಕೂಡ ಕೇಳಿದ್ರ? ರಾಜಕಾರಣ ಈ ರಾಜ್ಯದಲ್ಲಿ ಅವ್ರ ಕುಟುಂಬನೇ ರಾಜಕೀಯದಲ್ಲಿ ಭಾಳ ಎತ್ತರಕ್ಕೆ ಬೆಳೆದಿರತಕ್ಕಂಥ ಕುಟುಂಬ. ನಮಗೂ ಅದು ಇಷ್ಟ ಅಲ್ಲ. ಬಟ್ ಆದರೆ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ನಾವೇನು ಮಾಡೋದು? ನಾವೇನು ಹೇಳಲಿಕ್ಕಾಗುತ್ತೆ? ಈ ಪರಿಸ್ಥಿತಿ ನಿರ್ಮಾಣ ಆಗಿರೋದಕ್ಕೆ ಅವರೇ ಅದನ್ನು ಕ್ಲಾರಿಫೈ ಮಾಡಿ.